ನೋಡಿ, ಇದು ಫಾರಮಿಂದ ಒಂದು ಸಬ್ ರೋಡು, ಇಲ್ಲೊಂದು ಶಾಲೆ ಇದೆ. ಮತ್ತು ಈ ಕಡೆ ಇದು ಪ್ರಶಾಂತ್ ಲೇಔಟು. ಪ್ರಶಾಂತ್ ಲೇಔಟಿಂದ ಒಂದು ಸಬ್ ರೋಡು, ಅಲ್ಲಿ ಫಾರಮ್ ಬಂದು ಮತ್ತು ಅಲ್ಲಿಂದ ಲೆಫ್ಟಿಗೆ ಬಂದರೆ ಇದು ಪ್ರಶಾಂತ್ ಲೇಔಟು. ಚರಂಡಿ ವ್ಯವಸ್ಥೆ ಇಲ್ಲೆಲ್ಲ ಪ್ರಭಾವಿಗಳೇ ಇರೋದು, ಇಲ್ಲ ಅಪಾರ್ಟ್ಮೆಂಟಿಂದ. ಸಮಸ್ಯೆ ಏನಂದರೆ ಇಲ್ಲಿ ಸುಮಾರು 1.5-2 ವರ್ಷಕ್ಕೆ ಮುಂಚೆ ಬೆಸ್ಕಾಮ್ ಟೀಮ್ ಅವರು ಸುಮಾರು 3 ಕಿಲೋಮೀಟ್ರಿಂದ, ಅಂದರೆ ನಾಗೊಂಡನಹಳ್ಳಿ, ಗಾಂಧಿ ವಿಜಯನಗರ, ಫಾರಮ್ಮು ಮತ್ತು ಅದೇ ಪ್ರಶಾಂತ್ ಲೇಔಟು, ಮತ್ತು ಇಲ್ಲಿ ಸ್ಕೂಲು ಮುಂದೆಗಡೆಯಿಂದ ಒಂದು ಭಾರಿ ಗಾತ್ರದ ಕೇಬಲಿಂಗ್ ಅಳವಡಿಸ್ಕೊಂಡು ಬಂದಿದ್ದಾರೆ. ಅಲ್ಲೆಲ್ಲ ರಸ್ತೆ ಮಾಡಿಬಿಟ್ಟಿದ್ದಾರೆ. ಏನು ಮುಖ್ಯ ರಸ್ತೆ ಏನಿತ್ತು ಅಲ್ಲಿ ರಸ್ತೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಇಲ್ಲಿ ಸುಮಾರು ಇಲ್ಲೊಂದು 1 ಕಿಲೋಮೀಟ್ರಷ್ಟು ರಸ್ತೆ ಮಾಡಿಲ್ಲ. ಈ ಸುಮಾರು 6 ತಿಂಗಳಿಂದ ಹಂಗೆ ಇದೆ. ಫುಲ್ಲು ಹಳ್ಳ ಕೊಳ್ಳಗಳು, ಯಾವುದಾದ್ರೂ ಗಾಡಿಗಳು ಬಂದರೆ ಹೋಗ್ಲಿಕ್ಕೆ ಜಾಗ ಇರಲ್ಲ. ಮತ್ತು ಫುಟ್ಪಾತ್ ವ್ಯವಸ್ಥೆ ನೋಡಿದ್ರೆ ಅಟ್ಲೀಸ್ಟ್ ಒಬ್ರು ಹೋಗ್ಲಿಕ್ಕೂ ಆಗಲ್ಲ. ನೋಡಿ, ಬಿಲ್ಡಿಂಗ್ಗಳೆಲ್ಲ ಇದಾವಲ್ವ, ನೋಡಿ ಒಂದು ಗಾಡಿ ಹೋಗೋಕ್ಕೆ ಆಗಲ್ಲ. ನೋಡಿ ಎಷ್ಟು ಫುಲ್ಲು ಗಾಡಿಗಳು, ಪಾಪ ಭಾರಿ ತೊಂದರೆ. ಇದು ಯಾಕೆ ಇವರು ರಸ್ತೆ ಮಾಡಿಲ್ಲ ಅಂತ ಒಂದು ಪ್ರಶ್ನೆ. ಏಕೆಂದರೆ ಅಲ್ಲ ರಸ್ತೆ ಮಾಡಿ ಇಲ್ಲಿ ರಸ್ತೆ ಮಾಡಿಲ್ಲ ಅಂದರೆ ಏನು ಭ್ರಷ್ಟಾಚಾರ ಮಾಡಿದಾರಾ, ಇಲ್ಲ ಅವ್ರಿಗೆ ಇನ್ನೂ ಏನಾದರೂ ಕೆಲಸ ಇದೆಯಾ ಅಂತ ಇದುವರೆಗೂ ಯಾರಿಗೂ ತಿಳಿಸಿಲ್ಲ ಅವರು. ಇನ್ನೊಂದು ವಿಷಯ, ಇಲ್ಲಿ BBMP ಅಧಿಕಾರಿಗಳು ಇಲ್ಲ GB ಅಧಿಕಾರಿಗಳು ಎಲ್ಲ ಇಲ್ಲಿ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ರು. ಫುಟ್ಪಾತ್ ಇಲ್ಲ, ಏನಿಲ್ಲ. ಜನ ಎಲ್ಲಿ ಓಡಾಡಬೇಕು, ಪಾದಚಾರಿಗಳಿಗೆ ತುಂಬ ತೊಂದರೆ. ಮತ್ತು ಚರಂಡಿ ವ್ಯವಸ್ಥೆ ನೋಡಿ ಎಲ್ಲ ಬಿದ್ದೋಗಿದೆ. ನಿರ್ವಹಣೆ ಸರಿಯಾಗಿ ಮಾಡ್ತಾಯಿಲ್ಲ. ಸರಿ ಆಯಿತು, ಈ ರಸ್ತೆನ ಅಗ್ದ ಮೇಲೆ ಇವರು ಯಾಕೆ ಟ್ಯಾಪಿಂಗ್ ವರ್ಕ್ ಮಾಡಿಲ್ಲ, ಇಲ್ಲ ಮುಚ್ಚೋ ಅಂಥ ಕೆಲಸ ಯಾಕೆ ಮಾಡಿಲ್ಲ? ಏನು ಭ್ರಷ್ಟಾಚಾರ ಮಾಡಿದ್ರಂತ ಗೊತ್ತಿಲ್ಲ, ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲ ಅವ್ರಿಗೆ ಇಚ್ಛಾಶಕ್ತಿ ಕಡಿಮೆ ಇದೆಯಾ, ಇಲ್ಲ ಏನಾದರೂ ಸರ್ಕಾರದಿಂದ ಅನುದಾನ ಬಂದಿಲ್ವಾ, ಇದನ್ನೆಲ್ಲ ಹೇಳ್ಬೇಕಲ್ಲ. ಅಟ್ಲೀಸ್ಟು ಹೇಳ್ತಾ ಇಲ್ಲ. ಇಲ್ಲಿ ಸಾಮಾನ್ಯ ಜನರೇ ಓಡಾಡಬೇಕು. ನೋಡಿ, ಯಾರು ಇದನ್ನೆಲ್ಲ ನಿರ್ವಹಣೆ ಮಾಡೋದು, ಯಾರು ಯಾಕೆ ಇದು ಮಾಡ್ತಾ ಇಲ್ಲ? ನೋಡಿ, ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನಿಮಗೆ ಎಲ್ಲ PGಲಿ ವಾಸ ಮಾಡೋ ಅಂಥ, ಅಂದರೆ ಬೇರೆ ರಾಜ್ಯಗಳಿಂದ IT BTಲಿ ಕೆಲಸ ಮಾಡೋವಂಥ ಯುವಕರು ಅವರೇ ಇರೋದಿಲ್ಲಿ. ಹಾಗಾಗಿ ಇಲ್ಲಿ ನಿಮಗೆ ಬೆಳಗ್ಗೆ ಒಂದು 8 ಗಂಟೆಯಿಂದ 11 ಗಂಟೆ ಒಳಗಡೆ ಇಲ್ಲಿ ಓಡಾಡಲಿಕ್ಕೂ ಆಗಲ್ಲ, ಅಷ್ಟು ಜನ ಇರ್ತಾರೆ. ಯಾಕೆಂದರೆ ಎಲ್ಲ PGಲಿ ವಾಸ ಮಾಡೋದ್ರಿಂದ ಪಾಪ ಎಲ್ಲ ಹೊರಗಡೆಯಿಂದ ಬಂದಿರ್ತಾರೆ. ಅವ್ರಿಗೇನು ಪಾಪ ಕೆಲಸ ಮಾಡ್ತಾಯಿರ್ತಾರೆ. ಕೆಲಸ ಮಾಡ್ಕೊಂಡು ಅವ್ರ ಕೆಲಸ ಏನಾಯ್ತೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಎಷ್ಟು ಅನಾನುಕೂಲಗಳಿದ್ದಾವೆ ನೋಡಿ. ಇದೆಲ್ಲ PGಗಳೇ, ಸುಮಾರು 100 PGಗಳಿದ್ದಾವೆ. 100 PGಗಳು ರೀ. ಎಷ್ಟು ಅವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಹೊರಗಡೆಯಿಂದ ಬಂದಿರೋರಿಗೆ ಓಕೆ, ಕರ್ನಾಟಕ ನಂಬರ್ 1 ಅಪ್ಪ ಅನ್ನೋ ಒಂದು ಮನಸ್ಸಲ್ಲಿ ಅವ್ರಿಗೆ ಬರಬೇಕು. ಆ ಥರ ನಮ್ಮ ಅಧಿಕಾರಿಗಳು ನಾವು ಕೆಲಸ ಮಾಡಬೇಕು. ಅನುದಾನ ಬಿಡುಗಡೆ ಆಗಿದ್ರೂ ಇವರು ಕೆಲಸ ಮಾಡಿದಾರೋ ಇಲ್ವ ಅಂತ ಒಂದು ಡೌಟ್ ನನಗೆ. ನೋಡಿ ಎಷ್ಟು ಅನಾನುಕೂಲಗಳು. ನೋಡಿ, ಇಲ್ಲೆಲ್ಲ ಯಾವುದೋ ಒಂದು ಖಾಲಿ ನಿವೇಶನ ಇದೆ. ಪಾಪ ಏನು ಕೇಸ್ ನಡೀತದೆ ಏನಂತ ಗೊತ್ತಿಲ್ಲ. ಇಲ್ಲೆಲ್ಲ ತೊಗೊಂಬಂದು ಈ ಹೋಟ್ಲವರು ಅವರು ಇವರು ಗಾರ್ಬೇಜ್ ಹಾಕ್ಬಿಡ್ತಾರೆ. ನೋಡಿ, ಇಲ್ಲಿ
ನೋಡ್ಬೋದು ನೀವು, ನೂರಾರು ಪಿ ಜಿಗಳು, ಸಾವಿರಾರು ಜನ ಇಲ್ಲಿ ಓಡಾಡ್ತಾರೆ. ಪಾಪ ಅವ್ರಿಗೊಂದು ಸೇಫ್ಟಿ ಇಲ್ಲ. ನೋಡಿ ಗಾರ್ಬೇಜು ನೋಡಿ, ಫುಟ್ಪಾತ್ ನೋಡಿ. ಯಾಕೆಂದರೆ ವಿಡಿಯೋ ದೊಡ್ಡದಾಗುತ್ತೆ ಮೋಸ್ಟ್ಲಿ, ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಏನು ನಮ್ಮ ಅಧಿಕಾರಿಗಳಿದಾರಲ್ಲ ನೋಡಿ, ಇಲ್ಲಿ ಓಡಾಡಲಿಕ್ಕೆ ಫುಟ್ಪಾತೇ ಇಲ್ಲ. ಎಲ್ಲಿ ಓಡಾಡಬೇಕು ಜನ? ಫುಲ್ಲು ಫುಟ್ಪಾತ್ ಮೇಲ್ವರೆಗೂ ಕಟ್ಕೊಬಿಟ್ಟಿದ್ದಾರೆ ಇವ್ರು ಯಾರೋ. ಸಾರ್ವಜನಿಕರ ಪ್ರಶ್ನೆ ಇಷ್ಟೇ, ಅನುದಾನ ಇದ್ರೂ ಯಾಕೆ ಕೆಲಸ ಮಾಡ್ತಾಯಿಲ್ಲ, ಮತ್ತು ಯಾಕೆ ಬೋರ್ಡ್ ಹಾಕಿಲ್ಲ, ಯಾವ ಅನುದಾನದಲ್ಲಿ ಈ ಕಾಮಗಾರಿ ನಡೀತಾ ಇದೆ ಅಂತೇಳಿ ಇದು ಮಾಡ್ತಾಯಿಲ್ಲ. ನೋಡಿ ಎಲ್ಲ ನೀವು ನೋಡ್ಬೋದು, ಎಲ್ಲ ಪಿ ಜಿಗಳೇ ಪಾಪ ರೀ, ಪಿ ಜಿಗಳು ನೋಡಿ. ಇಲ್ಲಿ ಒಂದು ಗಾಡಿ ಹೋದರೆ ಒಂದು ಗಾಡಿ ಹೋಗ್ಲಿಕ್ಕೆ ಆಗಲ್ಲ. ನೋಡಿ ಫುಟ್ಪಾತು. ಅಟ್ಲೀಸ್ಟ್ ಹೊರಗಡೆಯಿಂದ ಬಂದು ಕೆಲಸ ಮಾಡೋರಿಗೆ ಏನ್ರಿ ಕರ್ನಾಟಕ ಹಿಂಗಿದೆ, ಫಾರಿನ್ ಇದ್ದಂಗಿದೆ ಅನ್ನೋ ಒಂದು ಮನಸ್ಸಿಗೆ ಬರ್ಬೇಕು. ಯಾಕಂದರೆ ಇಷ್ಟು ಟ್ಯಾಕ್ಸು ಕಲೆಕ್ಟ್ ಆಗ್ತದೆ, ಅಧಿಕಾರಿಗಳಿಗೆ ಕೆಲಸ ಮಾಡೋ ಮನಸ್ಸಿಲ್ಲ ಅಂದರೆ ಏನು ಮಾಡೋಕ್ಕಲ್ಲ. ಅದೇ ಹೇಳ್ತಾ ಇದ್ದೀನಿ ರೆಗ್ಯುಲರಾಗಿ ನಾನು. ಇವರು ಸುಮ್ಮನೆ IAS IPS ಮಾಡ್ಕೊಂಡು ಬಂದಿದ್ದಾರೆ, ಬರೀ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ಏನಂತ ಗೊತ್ತಿಲ್ಲ. ಯಾಕಂದರೆ ನೋಡಿ ಇದು ಕೊಪ್ಪಮಿಂದ ಬರೋ ಮುಖ್ಯ ರಸ್ತೆ, ಫುಲ್ಲು ಅಧ್ವಾನ ಆಗಿದೆ ರೋಡು. ಎಲ್ಲ ಫುಟ್ಪಾತ್ನೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊಂದು ಅವ್ಯವಸ್ಥೆ ಇದೆ. ಇದನ್ನು ಸರಿಪಡಿಸೋ ಕೆಲಸ ಆಗಬೇಕು. ಯಾಕೆಂದರೆ ಇದು ಆಲ್ರೆಡಿ ಎಲ್ಲ ಅನುದಾನ ಬಿಡುಗಡೆ ಆಗಿರ್ತದೆ. ಈ ಅಧಿಕಾರಿಗಳಿಗೆ ಮನಸ್ಸಿರಲ್ಲ ಮಾಡಲಿಕ್ಕೆ, ಹಂಗಾಗಿ ಇಷ್ಟೊಂದು ಸಮಸ್ಯೆಗಳು. ಇದು ಹೇಳಿದ್ನಲ್ಲ, ಸುಮ್ಮನೆ ಈಗ ನಮ್ಮ ಪಾಪ ಅನೇಕ ಜನ ಅಮೇರಿಕಾಗೋ ದುಬೈಗೋ ಚೈನಾಗೋ ಹೋಗಿ ವಾವ್ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವೇ ಮಾಡ್ಕೊಂಡಿರೋ ಅಧಿಕಾರಿಗಳಿಗೆ ಮನಸ್ಸಿಲ್ಲ, ಬರೀ ಅವ್ರ ಮನೆ ಅವ್ರ ಫ್ಯಾಮಿಲಿ ಉದ್ಧಾರ ಮಾಡ್ಕೊಂಡು ಹೋಗೋದೆ. ನೋಡಿ ಇದೇ ಮುಖ್ಯ ರಸ್ತೆ ರೀ. ದಯವಿಟ್ಟು ಅಧಿಕಾರಿಗಳು ಮತ್ತು ಏನು ಈ ಕೇಬಲಿಂಗ್ ವರ್ಕ್ ಯಾರು ಮಾಡಿದ್ದಾರೋ ಅವ್ರು ದಯಮಾಡಿ ಈ ರಸ್ತೆನ ರಿಪೇರಿ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ಕಳಕಳೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಭ್ರಷ್ಟಾಚಾರ ಬಿಡಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.